ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಜೋತವರು. ಕೊನೆಗೂ ನಮ್ಮ ಮೈಕಲ್ ಕೊನ ನ್ಯಾಯಮೂರ್ತಿಯವರು ತಮ್ಮ ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು. ಎಲ್ಲರೂ ಕಾರಣ ಕಾಲು ತುಳಿದಿಂದ ಸತ್ತಂಥ ಜನರು 11 ಜನರ ಒಂದು ಸಾವಾಗ್ತದೆ. ಕಾಲು ತುಳಿದಿಂದ ಅನೇಕರಿಗೆ ಗಾಯಗಳಾಗ್ತವೆ. ಭಾಳ ನೋವಿನ ঘটನೆ ಆಗಿ ಹೋಗ್ಬಿಡ್ತದೆ. RCBಯ ವಿಜಯೋತ್ಸವ ಸಂದರ್ಭದಲ್ಲ ಇದಕ್ಕೆ ಯಾರ್ಯಾರು ಕಾರಣರು ಅನ್ನೋದನ್ನು ಸ್ಪಷ್ಟವಾಗಿ ಏಕಸದಸ್ಯ ಪೀಠ ಹೇಳಿಬಿಟ್ಟದೆ. ಇವತ್ತು ಕಾಲು ತುಳಿದು ಸಂಭವಿಸಲು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ RCSPL ಮತ್ತು RCB DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದರೆ KSCA ಇವರೆಲ್ಲರೂ ಕಾರಣಕರ್ತರು ಅನ್ನೋದು. ಜೊತೆಗೆ ಪೊಲೀಸರು ದಯಾನಂದ್ ಅವರ ಮೇಲೂ ಆರೋಪಗಳಿದ್ದಾವೆ. ಅವ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಚೆನ್ನಾಗಿ ಹೇಳಿದ್ವು. ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ, ತಪ್ಪು ಆಗೋದಿಲ್ಲ ಅಂತಲ್ಲ. ಪ್ರಾಮಾಣಿಕ ಇದ್ದರೆ ತಪ್ಪು ಮಾಡ್ಬೋದು ಅಂತ ಹೇಳಿದ. ಇದನ್ನು ನಾವು ಮೊದಲು ಪ್ರಶ್ನೆ ಮಾಡ್ಕೋಬೇಕಾದ್ರೆ ಪೊಲೀಸ್ ವ್ಯವಸ್ಥೆ ನಿಶ್ಚಿತವಾಗಿಯೂ ಅದ್ರ ಬಗ್ಗೆ ನಮಗೆ ನೋವುಗಳಿದ್ದಾವೆ. ಯಾಕೆಂದರೆ ಅದು ಯಾವಾಗಲೂ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಏನಾಗಿದೆಪ್ಪ ಅಂದರೆ ಸರ್ಕಾರದ ಜನರನ್ನು ಕಾಯುವ ಒಂದು ಸಂಸ್ಥೆ ಆಗ್ಯದ ವಿನ ಎಷ್ಟೋ ಜನ ಬಡವರು ಇದರಲ್ಲಿ ಸಿಕ್ಕೊಂಡು ಒದ್ದಾಡುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಆದಷ್ಟು ಈಗ ನೋಡಿರಿ, ಇದರಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ನಡೆದಿದ್ದನ್ನು ನಾವು ಗಮನಿಸಿದಾಗ ಪೊಲೀಸರು ಯಾವ ಹಂತದಲ್ಲಿದ್ದಾರೆ, ಯಾವ ಮಟ್ಟಿಗಿದ್ದಾರೋ ಅದು ನಮ್ಗೆ ಕಂಡು ಬರ್ತದೆ. ಹಂಗಿಲ್ಲ ಅದ ನಂತರ ನೋಡೋಣ, ನಮ್ಮ ಚರ್ಚೆ ಮಾಡೋಣ. ಈ ದೃಷ್ಟಿ ಇಟ್ಕೊಂಡು ಅದರಲ್ಲಿ ಮುಖ್ಯವಾಗಿ KSCA ಅಧ್ಯಕ್ಷ ರಘುರಾಮ್ ಭಟ್, ಮಾಜಿ ಕಾರ್ಯದರ್ಶಿ A ಶಂಕರ್, ಮಾಜಿ ಖಜಾಂಚಿ FS ಜಯರಾಮ್, RCSPL ಉಪಾಧ್ಯಕ್ಷ ರಾಜೇಶ್ ಮೆನನ್, DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ T ವೆಂಕಟವರ್ಧನ್, ಉಪಾಧ್ಯಕ್ಷ ಸುನಿಲ್ ಮಾಥೂರ್, ಪೊಲೀಸ್ ಅಧಿಕಾರಿಗಳಾದ B ದಯಾನಂದ್, ವಿಕಾಸ್ ಕುಮಾರ್,